ಅದು ಅದಕ್ಕೆ ಅರ್ಚನಾ ಅವರೇ, ಬನ್ನಿ ಸುಶಾಂತ್ ಅವ್ರೆ. ಏನ್ ಕಂದ, ಸುಶಾಂತ್ ಅವ್ರನ್ನ ಬರಕ್ ಹೇಳಿದ್ಯಾ? ಹೌದು ಅಣ್ಣ, ಸ್ವಲ್ಪ ಆಫೀಸ್ ಕೆಲಸ ಇತ್ತು. ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಅಂತ ಒಂದ್ ಹೊಸ ಲ್ಯಾಂಡ್ ನೋಡಿದೀವಿ. ಅದಕ್ಕೆ ಬನ್ನಿ ಅಂತ ಕರೆದೆ. ನಾವಿಬ್ರು ಹೊರಟಿದೀವಿ. ಅಲ್ಲಮ್ಮ ಅಚ್ಚು, ನಾಳೆ ಹೋಗಿ ನೋಡ್ಬೋದಾಗಿತ್ತಲ್ವಾ? ಆಕ್ಚುಲಿ ಮೊದ್ಲು ಪ್ಲಾನ್ ಹಾಗೆ ಇತ್ತು, ಆದ್ರೆ ಲ್ಯಾಂಡ್ ಓನರ್ ಇವತ್ತೇ ಬಂದ್ಬಿಡಿ ಅಂತ ಹೇಳಿದ್ರು. ಅವ್ರ ಆಮೇಲೆ ಇರಲ್ವಂತೆ, ಸಿಗಲ್ಲ ಅಂತ ಹೇಳಿದ್ರು. ಅಲ್ಲಮ್ಮ, ಸುಶಾಂತ್ ಜೊತೆಲೂ ಹೊರಟಿದ್ಯಾ? ಹೌದಣ್ಣ, ಸಿದ್ಧಾರ್ಥ್ ಸರ್ನ ಕಳ್ಸೋಣ ಅಂತ ಅನ್ಕೊಂಡ್ವಿ. ಅವ್ರಿಗೆ ಇನ್ನೊಂದ್ ಮೀಟಿಂಗ್ ಫಿಕ್ಸ್ ಆಗೋಗಿದೆ. ಸೊ ಇನ್ ಸಾಧನಾ ಅಕ್ಕಗಂತೂ ಗೊತ್ತಾಗಲ್ಲ. ಮಂತ್ರ ಇಲ್ದೇ ಇರೋದ್ರಿಂದ ಸಾಧನಾ ಅಕ್ಕ ಆಫೀಸ್ ಕೆಲ್ಸಗಳನ್ನೆಲ್ಲ ನೋಡ್ಕೋತಾರ. ಅದಕ್ಕೆ ನಾನು ಸುಶಾಂತ್ ಹೋಗ್ಬಿಟ್ ಬರೋಣ ಅಂತ ಅನ್ಕೊಂಡ್ವಿ. ಯಾಕೆ ಇದ್ದಕ್ಕಿದ್ದ ಹಾಗೆ ಈ ತರ ಎಲ್ಲ ಕೇಳ್ತಿದ್ಯಾ? ಅಲ್ಲಮ್ಮ, ಮೊದ್ಲೇ ಈ ತರ ವಿಷಯ ಇದೆ ಅಂತ ಹೇಳಿದ್ರೆ ನಾನು ನಿಮ್ಮತ್ಗೆ ಇಬ್ರು ಜೊತೆಲೇ ಬರ್ತಿದ್ವಲ್ಲಮ್ಮ. ಊರಿಗೆ ಹೋಗೋದನ್ನ ಬೇಕಾದ್ರೆ ನಾಳೆ ಹಾಕೋಬೋದಾಗಿತ್ತು. ನೆನ್ನೆ ಹೇಳ್ಬೇಕಾಗಿತ್ತಲ್ವ ಕಂದ? ನೆನ್ನೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಅಣ್ಣ. ಇದು ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಆಮೇಲೆ ಓನರ್ ಕರೆದಾಗ ಹೋಗದೆ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ? ಒಳ್ಳೆ ಲ್ಯಾಂಡ್ ಅನ್ನ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಒಳ್ಳೆ ಪ್ರಾಫಿಟ್ ಇದೆ. ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಅದು ಎಷ್ಟು ದೂರ ಇದೆಯೋ ಏನೋ ಲ್ಯಾಂಡು. ಅಚ್ಚು ಒಬ್ಳೆ ಹೇಗೆ ಅನ್ಬಿಟ್ಟು. ಅಣ್ಣ, ಇದೇನ್ ಹೊಸ್ತ ಅಣ್ಣ? ಇದಕ್ ಮುಂಚೆ ಒಂದ್ಸಲ ಹೋಗಿದ್ವಲ್ಲ, ಒಟ್ಟಿಗೆ ಇದ್ವಲ್ಲ. ಇವಾಗೇನ್ ಹೊಸ್ತ ಕೇಳ್ತಿದ್ಯಾ? ರೀ, ಅವರು ಜೊತೆಗೆ ಮಗುನು ಕರ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಹಾ, ಮಗುನ ನೋಡ್ಕೊಳಕ್ಕೆ ಅಚ್ಚುನು ಇಲ್ಲಿರಲ್ಲ, ಶಾಂತಿ ನಿವಾಸದಲ್ಲೂ ಯಾರು ಇಲ್ಲ ಅಲ್ವಾ? ಜೊತೆ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಹೌದು, ಜೊತೆಯಲ್ಲಿ ಒಬ್ರು ಇರ್ಬೇಕಲ್ಲ. ರಾಘವನ ಕರ್ಕೊಂಡು ಹೋಗ್ತೀವಿ. ಸರಿ, ಹಾಗಾದ್ರೆ ನಾನು ರಾಘವನ ರೆಡಿ ಮಾಡ್ಕೊಂಡು ಕಾರ್ ತಗೊಂಡ್ಬರ್ತೀನಿ. ಓಕೆ, ಅಷ್ಟಲ್ಲಿ ನಾನು ರೆಡಿ ಆಗ್ತೀನಿ. ಹ್ಮ್. ಅಣ್ಣ, ನೀವಿಬ್ರು ಹುಷಾರಾಗಿ ಹೋಗ್ಬಿಟ್ ಬನ್ನಿ. ಅಂಡ್ ಪ್ಲೀಸ್, ನೀನ್ ಸೆಲ್ಫ್ ಡ್ರೈವ್ ಮಾಡೋದ್ ಬೇಡ. ನಾನ್ ಡ್ರೈವರ್ಗೆ ಫೋನ್ ಮಾಡಿದ್ದೀನಿ, ಬಂದ್ ಕರ್ಕೊಂಡು ಹೋಗ್ತಾನೆ, ಆಯ್ತಾ? ಸರಿ ಕಂದ. ಓಕೆ, ನಾನ್ ರೆಡಿ ಆಗ್ಬಿಡ್ತೀನಿ. ರೀ, ನಿಮ್ಮ ಆತಂಕ ಏನು ಅಂತ ನನಗ್ ಗೊತ್ತು. ನೀವ್ ಅದನ್ನ ತಲೆಯಿಂದ ತೆಗೆದುಹಾಕಿ. ಆತರ ಏನೂ ಆಗಲ್ಲ. ನಾವ್ ಹೊರಡೋಣವಾ? ಅಲ್ಲ, ಅವ್ರು ಹೊರಡ್ಲಿ, ಕೀ ನಮ್ಮ ಹತ್ರ ತಾನೇ ಇದೆ. ಅವ್ರು ಹೊರಡ್ಲಿ. ಸ್ವಲ್ಪ ಕಾಫಿ ಕೊಡ್ತೀಯಾ? ಸರಿ. ಏನಿದು? ಇವರಿಬ್ಬರನ್ನ ಹೊರಗಡೆ ಕಳ್ಸಕ್ ಒಂಥರ ಆತಂಕ, ಸಂಕೋಚ ಆಗ್ತಾ ಇದೆ.